ಮಹಾನ್ ಗುರು ದತ್ತಾತ್ರೇಯರ ಹುಟ್ಟಿನ ರಹಸ್ಯ ಗೊತ್ತಾ ನಿಮಗೆ? ಋಷಿ ಆತ್ರಿಯ ಧರ್ಮ ಪತ್ನಿ ಅನುಸೂಯಾಳಿಗೆ ದೇವರ ಮೇಲೆ ಭಕ್ತಿ ಹೆಚ್ಚಾಗಿ ಇತ್ತು. ಆ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಸ್ವಯಂ ತ್ರಿಮೂರ್ತಿಗಳೇ ಸಾಧು ಸಂತರ ರೂಪದಲ್ಲಿ ಧರೆಗೆ ಇಳಿತಾರೆ. ತಪಸ್ವಿ ರೂಪದಲ್ಲಿ ಬಂದ ತ್ರಿಮೂರ್ತಿಗಳು ಅನುಸೂಯಳ ಬಾಗಿಲ ಮುಂದೆ ಬಂದು ಭಿಕ್ಷೆಯನ್ನ ಕೇಳ್ತಾರೆ. ಆಗ ಅನುಸೂಯ ಆ ತಪಸ್ವಿಗಳನ್ನ ಕರೆದು ಊಟವನ್ನ ಬಡಿಸುವ ಸಮಯದಲ್ಲಿ ಆ ತಪಸ್ವಿಗಳು ಒಂದು ಷರತ್ತನ್ನ ಇಡ್ತಾರೆ. ಅದೇನಂದ್ರೆ, ತಾಯಿ, ನಿನ್ನ ಭಿಕ್ಷೆಯನ್ನು ನಾವು ಸ್ವೀಕರಿಸಬೇಕಂದ್ರೆ ನೀನು ಯಾವುದೇ ವಸ್ತ್ರವನ್ನ ಧರಿಸ್ತೀರಾ ನಮಗೆ ಊಟವನ್ನ ಬಡಿಸಬೇಕು ಅನ್ನೋ ಷರತ್ತು. ಅನುಸೂಯಾಳಿಗೆ ಇದೆಂಥ ಪರೀಕ್ಷೆ ಅನ್ಸಕ್ಕೆ ಶುರುವಾಗುತ್ತೆ. ಆಗ ಅವಳಿಗೆ ಒಂದು ಉಪಾಯ ಹೊಳೆಯುತ್ತೆ. ತಮ್ಮ ತಪೋಜ್ಞಾನದಿಂದ ಆ 3 ತಪಸ್ವಿಗಳನ್ನ 3 ಹಸುಕೂಸಾಗಿ ಮಾಡ್ಬಿಡ್ತಾರೆ. ಅವಳ ಎದೆಯ ಹಾಲನ್ನ ತ್ರಿಮೂರ್ತಿಗಳಿಗೆ ಕುಡಿಸಿ ಅವರ ಹೊಟ್ಟೆ ತುಂಬೋ ಹಾಗೆ ಮಾಡ್ತಾಳೆ. ಅದೇ ಸಮಯದಲ್ಲಿ ಪಾರ್ವತಿ, ಸರಸ್ವತಿ ಹಾಗೆ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಆ 3 ಹಸುಕೂಸು ಯಾರೆಂದು ತಿಳಿಸ್ತಾರೆ. ಅನುಸೂಯ ಮಕ್ಕಳನ್ನ ಮತ್ತೆ ತ್ರಿಮೂರ್ತಿಗಳನ್ನಾಗಿ ಮಾಡ್ತಾರೆ. ಅವಳ ಈ ಭಕ್ತಿಗೆ ಮೆಚ್ಚಿ ತ್ರಿಮೂರ್ತಿಗಳ ಅಂಶ ಹೊಂದಿರುವ ಒಂದು ಸುಪುತ್ರ ಪ್ರಾಪ್ತಿಯಾಗ್ಲಿ ಅನ್ನೋ ವರವನ್ನ ಕೊಡ್ತಾರೆ. ಮುಂದೆ ಅನುಸೂಯ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗು ಬೇರೆ ಯಾರು ಅಲ್ಲ, ಮಹಾನ್ ಗುರು ದತ್ತಾತ್ರೇಯರು.